ಕರ್ತನಲ್ಲಿ ಪ್ರಿಯರೇ, ಮತ್ತೊಂದಾವರ್ತಿ ದೇವರ ವಾಕ್ಯ ಧ್ಯಾನಿಸುವ ಭಾಗ್ಯ ಕೊಟ್ಟಿರುವುದಕ್ಕಾಗಿ ಕರ್ತನಿಗೆ ಸ್ತೋತ್ರಗಳೊಂದಿಗೆ ವಂದಿಸುತ್ತಾ, ನಾವು ಈ ದಿನ ಪ್ರಾರ್ಥಿಸುವ ವಿಧಾನಗಳ ಬಗ್ಗೆ ಸತ್ಯವೇದದ ಅನುಸಾರ ತಿಳಿಯುವ. ನಾವು ಪ್ರಾರ್ಥಿಸಬೇಕೆಂದು ಇದ್ದರೂ ಪ್ರಾರ್ಥಿಸಲು ನಮ್ಮ ಆರೋಗ್ಯ ಸಹಕರಿಸುತ್ತಿಲ್ಲ. ನಾವು ಮಲಗಿಕೊಂಡು ಕುಳಿತುಕೊಂಡು ಪ್ರಾರ್ಥಿಸಬಹುದೇ? ಈ ಕಾಯಿಲೆಗಳ ಒತ್ತಡ, ಕುಟುಂಬದ ವಿಷಯ, ಮಾನಸಿಕ ನೆಮ್ಮದಿ ಕಳೆದುಕೊಂಡವರಾಗಿ ಪ್ರತಿ ಬಾರಿ ಪ್ರಾರ್ಥಿಸಬೇಕೆಂಬ ಆಶೆ ಇದ್ದರೂ ಮುಂದೂಡುತ್ತೇವೆ ಎಂಬ ಒಬ್ಬ ಕ್ರೈಸ್ತ ಮಗಳ ಮಾತು ಕೇಳಿ ಪ್ರಾರ್ಥನಾ ಪೂರ್ವಕವಾಗಿ ಸತ್ಯವೇದವನ್ನ ಅಭ್ಯಾಸಿಸಿದಾಗ ಸಿಕ್ಕಂತ ನಿದರ್ಶನಗಳನ್ನು ನಾನು ನಿಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳಲು ಬಯಸುವೆ. ಕರ್ತನಲ್ಲಿ ಪ್ರಿಯರೇ, ಕುಳಿತುಕೊಂಡು ಪ್ರಾರ್ಥಿಸುವಂತಹ ರೀತಿ. ದಾವೀದನು ಕರ್ತನಿಂದಲೇ ನೇಮಿಸಲ್ಪಟ್ಟಂತಹ ಯೋಧ. ಸೌಲನ ಮರಣ ನಂತರ ಕರ್ತನಿಂದಲೇ ಇಷಾಯನ ಮಗನಾದ ದಾವೀದನಿಗೆ ರಾಜ್ಯವು ಸಿಕ್ಕಿದೆ. ಒಂದು ಪೂರ್ವಕಾಲ ವೃತ್ತಾಂತ 10, 13, 14 ನೋಡ್ತೇವೆ. ದಾವೀದನು ಕುಳಿತುಕೊಂಡು ಒಂದು ಪೂರ್ವಕಾಲ ವೃತ್ತಾಂತ 17, 16, 27 ಪ್ರಾರ್ಥಿಸಿದ್ದನ್ನ ನೋಡ್ತೇವೆ. ನಿಂತುಕೊಂಡು ಪ್ರಾರ್ಥನೆ, ಅರಿಕೆ, ಧರ್ಮಶಾಸ್ತ್ರ ಪಾರಾಯಣ, ಮೊರೆ ಇಡುವುದನ್ನ ನೆಹೆಮಿಯ 9, 1-6, 9-1-37 ಓದುವುದಾದರೆ ಪ್ರಾರ್ಥನೆಯ ಹೋರಾಟ ನೋಡಬಹುದಾಗಿದೆ. ಎಲೀಷನು ನಡೆದಾಡಿಕೊಂಡು ಪ್ರಾರ್ಥಿಸಿದ್ದನ್ನ 2 ಅರಸುಗಳು 4:32-35 ನಾವು ನೋಡ್ತೇವೆ. ಸತ್ತ ಹುಡುಗನಿಗಾಗಿ ಎಲೀಷನು ನಡೆದಾಡಿಕೊಂಡು ಪ್ರಾರ್ಥಿಸಿದನು. ತಲೆಬಾಗಿ ಪ್ರಾರ್ಥಿಸುವುದು. ನೆಹೆಮಿಯ 8:6 ಎಜ್ರನು ಪರಾತ್ಪರನಾದ ದೇವರನ್ನ ಸ್ತುತಿಸಿದ್ದಕ್ಕೆ ಸರ್ವ ಜನರು ಆಮೇನ್ ಆಮೇನ್ ಎಂದು ಹೇಳಿ ನೆಲದ ಮಟ್ಟಿಗೂ ತಲೆಬಾಗಿ ಯೆಹೋವನನ್ನ ಆರಾಧಿಸಿದರು. ಕೀರ್ತನೆ 72:11 ಎಲ್ಲಾ ಅರಸರು ಅವನಿಗೆ ಸಾಷ್ಟಾಂಗವೆರಗಲಿ, ಸರ್ವ ಜನಾಂಗಗಳು ಕರ್ತನನ್ನು ಸೇವಿಸಲಿ. ಕೈಗಳನ್ನೆತ್ತಿ ಪ್ರಾರ್ಥಿಸುವುದು. ದೇವಾಲಯದ ಪ್ರತಿಷ್ಠೆಯ ಸಮಯದಲ್ಲಿ ಅರಸನಾದ ಸೊಲೊಮೋನನು ಎಲ್ಲ ಇಸ್ರಾಯೇಲರ ಎದುರಿನಲ್ಲಿ ಕರ್ತನ ಯಜ್ಞವೇದಿಯ ಮುಂದೆ ಕೈಗಳನ್ನೆತ್ತಿಕೊಂಡು ನಿಲ್ಲುವುದನ್ನ ನೋಡ್ತೇವೆ ಪ್ರಿಯರೇ. 2 ಪೂರ್ವಕಾಲ 6, 12, 13 ಹೊಸ ಒಡಂಬಡಿಕೆಯಲ್ಲಿ ನೋಡುವುದಾದರೆ ಪೌಲನು ತಿಮೋಥೆಯನಿಗೆ ಬರೆದ ಪತ್ರಿಕೆ 2:8 ಪುರುಷರು ಎಲ್ಲಾ ಸ್ಥಳಗಳಲ್ಲಿ ಕೋಪವೂ ವಾಗ್ವಾದವೂ ಇಲ್ಲದವರಾಗಿ ಭಕ್ತಿ ಪೂರ್ವಕವಾಗಿಯೇ ಕೈಗಳನ್ನೆತ್ತಿ ಪ್ರಾರ್ಥಿಸಬೇಕೆಂದು ಅಪೇಕ್ಷಿಸುತ್ತೇನೆ ಎಂಬುದಾಗಿ ಬರೆದಿರುವುದನ್ನು ನೋಡ್ತೇವೆ. ಮೊಣಕಾಲೂರಿ ಪ್ರಾರ್ಥಿಸುವುದು. ಅಪೋಸ್ತಲರ ಕೃತ್ಯಗಳು 9:40 ನೋಡ್ತೇವೆ. ಪೇತ್ರನು ಸತ್ತ ದೋರ್ಕಳನ್ನ ಬದುಕಿಸಲು ಮೊಣಕಾಲೂರಿ ಪ್ರಾರ್ಥಿಸಿದ್ದನ್ನ ನೋಡ್ತೇವೆ. ಸಾಷ್ಟಾಂಗ ನಮಸ್ಕಾರದೊಂದಿಗೆ ಅಥವಾ ಬಳಲಿ ಮಾನಸಿಕವಾಗಿ ಕುಗ್ಗಿದಂಥ ಕ್ಷಣ. ಹೌದು ಪ್ರಿಯರೇ, ಯೇಸು ಸ್ವಾಮಿಯು ಗೆತ್ಸೆಮನೆ ತೋಟದಲ್ಲಿ ಮತ್ತಾಯ 26:39 ಸ್ವಲ್ಪ ಮುಂದೆ ಹೋಗಿ ಬೋರಲ ಬಿದ್ದು ತಂದೆಯನ್ನ ಪ್ರಾರ್ಥಿಸಿದ್ದನ್ನ ನೋಡ್ತೇವೆ. 14:35 ಮಾರ್ಕನ ಸುವಾರ್ತೆಯಲ್ಲಿ ನೆಲದ ಮೇಲೆ ಅಡ್ಡ ಬಿದ್ದು ಎಂಬುದಾಗಿ. ಹೌದು ಪ್ರಿಯರೇ, ಪ್ರಾರ್ಥನೆಯನ್ನ ನಾವು ಖಂಡಿತ ನಮ್ಮ ಆರೋಗ್ಯ, ನಮ್ಮ ಮಾನಸಿಕ ಸ್ಥಿತಿಗಳನ್ನು ಯೋಚಿಸಿ ನಾವು ನಿಲ್ಲಿಸುವುದು ಬೇಡ. ಅಲ್ಪ ಮಾನವರಾದ ನಾವು ನಂಬಿಕೆಯಿಂದ ಪ್ರಾರ್ಥಿಸುವ, ಎಂದಿಗೂ ಹಿಂಜರಿಯುವುದು ಅಥವಾ ಬೆನ್ನು ಹಾಕುವ ಯೋಚನೆ ಖಂಡಿತ ಬೇಡ. ಕರ್ತನು ನಮ್ಮ ಅಂತರಂಗವನ್ನ ನೋಡುವಾತನು. ನೀವು ಹೃದಯದಿಂದ ಏಕ ಮನಸ್ಸಿನಿಂದ ಆತನನ್ನ ಕರೆಯುವುದಾದರೆ ನಿಮ್ಮ ಸ್ಥಿತಿಗತಿಗಳನ್ನ ನೋಡದೆ ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುವನು. ಕೀರ್ತನೆ 50:15 ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿರಿ, ಬಿಡಿಸುವೆನು, ಆಗ ನನ್ನನ್ನು ಕೊಂಡಾಡುವಿರಿ. ಆಮೇನ್ ಆಮೇನ್. ಗಾಡ್ ಬಿ ವಿತ್ ಯು ಆಲ್. ಟೇಕ್ ಕೇರ್.